ಹಾಯ್ ಎಲ್ರಿಗೂ ನಮಸ್ಕಾರ. ಆರ್ಆರ್ ಅಡಿಗೆ ಮನೆಗೆ ಸ್ವಾಗತ. ಕಾಫಿ ಲವರ್ಸ್ಗೆ ಇವತ್ತು 2 ತರ ಐಸ್ ಕಾಫಿ ಮಾಡ್ತಾ ಇದೀವಿ. ಬನ್ನಿ ಹೇಗೆ ಮಾಡೋದು ಅಂತ ಮುಂದೆ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸ್ಪ್ಯಾನಿಷ್ ಲಾಟೆ ಮಾಡೋದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕೊಂತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಂಡೆನ್ಸ್ ಮಿಲ್ಕ್ ಹಾಕೊಂತಾ ಇದ್ದೀನಿ. ಒಂದು 60 ml ಅಷ್ಟು ವಾಟರ್ ಹಾಕೊಂತಾ ಇದ್ದೀನಿ, ಹಾಟ್ ವಾಟರು. ಇವಾಗ ಇದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಬಿಡೋಣ. ನೀವು ಹೋಟ್ಲ್ ಈ ಕಾಫಿಗೆ 150-200 ರೂಪಾಯಿ ಕೊಟ್ಬಿಟ್ಟಿರ್ತಾರ. ಆದರೆ ಮನೇಲಿ ಇದನ್ನು ಈಸಿಯಾಗಿ ಒಂದು 5-10 ನಿಮಿಷ ಟೈಮ್ ಇದ್ದರೆ ತುಂಬ ಕಡಿಮೆ ಬೆಲೆಯಲ್ಲಿ ಮಾಡ್ಕೊಬೋದು. ಇವಾಗ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇವಾಗ ನೋಡಿ, ಕಾಫಿ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇವಾಗ ಇದನ್ನು ತೆಕ್ಕೊಂಬಿಡೋಣ ಮಿಷಿನ್ನು. ಇವಾಗ ಇದಕ್ಕೆ ಐಸ್ ಕ್ಯೂಬ್ಸ್ ಹಾಕೊಳ್ಳೋಣ. ಇವಾಗ ಇದಕ್ಕೆ ಕೋಲ್ಡ್ ಮಿಲ್ಕ್ ಹಾಕೊತಾ ಇದ್ದೀನಿ. ಅಷ್ಟೇ, ನಿಮಗೆ ರೆಸ್ಟೋರೆಂಟ್ ಸ್ಟೈಲು ಸ್ಪ್ಯಾನಿಷ್ ಲಾಟೆ ರೆಡಿ ಆಗೋಯ್ತು. ಕೋಲ್ಡ್ ಕಾಫಿ ಹಾಲು ಬೇಕಾದ್ರೆ ಇನ್ನು ಹಾಕೊಬೋದು. ಇವಾಗ ಐಸ್ ಮೋಕ ಮಾಡ್ಕೊಳ್ಳೋಣ. ಇನ್ಸ್ಟೆಂಟ್ ಕಾಫಿ ಪೌಡ್ರು 2 ಸ್ಪೂನ್ ಹಾಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಚಾಕ್ಲೇಟ್ ಸಿರಪ್ ಹಾಕೊತಾ ಇದ್ದೀನಿ. ಹಾಟ್ ವಾಟರ್ ಹಾಕೊತಾ ಇದ್ದೀನಿ, ಒಂದು 60 ml ಅಷ್ಟು. ಇವಾಗ ಇದನ್ನು ಬ್ಲೆಂಡ್ ಮಾಡ್ಕೊಂಬೋಣ. ಇದು ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಇದು ಕಾಫಿ ಪೌಡ್ರು, ಹಾಟ್ ವಾಟರು, ಚಾಕ್ಲೇಟ್ ಸಿರಪ್ಪು ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಅಲ್ಲಿವರೆಗೂ ಬ್ಲೆಂಡ್ ಮಾಡ್ಕೊಬೇಕು. ನೋಡಿ, ನಮ್ಮದು ಸಿರಪ್ಪು ಬ್ಲೆಂಡ್ ಮಾಡ್ಕೊಂಡಾಗಿದೆ. ರೈಸ್ ಕ್ಯೂಬ್ ಹಾಕೊಂಬಿಡೋಣ. ಕೋಲ್ಡ್ ಮಿಲ್ಕ್ ಹಾಕೊತಾ ಇದ್ದೀನಿ. ನೋಡಿ, ಇವಾಗ ಲಾಸ್ಟಲ್ಲಿ ಇದಕ್ಕೆ ಕ್ಯಾರಮಲ್ ಸಿರಪ್ ಹಾಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ನಾವು ಮಾಡಿ ಹಾಕೊತಾ ಇರೋದು. ನಿಮಗೆ ಕ್ಯಾರಮಲ್ ಸಿರಪ್ ಹೇಗೆ ಮಾಡೋದು ಅಂತ ರೆಸಿಪಿ ಬೇಕು ಅಂದರೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಕ್ಯಾರಮಲ್ ಸಿರಪ್ ಹಾಕೊಬೋದು. ನಮ್ಮ ಐಸ್ ಮೋಕ ರೆಡಿಯಾಗಿದೆ ಕುಡಿಯೋದಕ್ಕೆ. ಸ್ಪ್ಯಾನಿಷ್ ಲಾಟೆ ರೆಡಿ ಆಗಿದೆ. ಐಸ್ ಮೋಕಾನು ರೆಡಿ ಆಗಿದೆ ಕುಡಿಯೋದಕ್ಕೆ. ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.